ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಇತಿಹಾಸ ವಿಷಯದ ಸಂಭವನೀಯ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗ್ತವೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳೇ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ. ಈಗಾಗಲೇ ನಾವು ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ಒಂದು 30 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅದರ ನಾವೊಂದು ಪಾರ್ಟ್ 3 ಈಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಇವತ್ತಿನ ಒಂದು ತರಗತಿಯ ಮೊದಲನೇ ಪ್ರಶ್ನೆ, ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ ಯಾವುದು? ಇಲ್ಲಿ ಶಿಲಾಯುಗದ ಬಗ್ಗೆ ಕೇಳ್ತಾ ಇದ್ದಾನೆ. ಬುರ್ಜ್ ಹೋಮ್, ಪಿಕ್ಲಿ ಹಾಲ್, ಮೆಹರ್ಗರ್, ಕಿಲ್ಗುಲ್ ಮೊಹಮ್ಮದ್ ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಪಿಕ್ಲಿ ಹಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ. ಇದು ನಿಮಗೆ 8ನೇ ತರಗತಿಯ ಒಂದು ಇತಿಹಾಸ ವಿಷಯದನ್ನು ನೀವು ಓದ್ತಾ ಹೋದಾಗ ನಿಮಗೆ ಈ ಒಂದು ಟಾಪಿಕ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಪ್ರಮುಖ ಹವಾಮಾನ ಬದಲಾವಣೆಯು ಡ್ಯಾಶ್ ಯುಗದಲ್ಲಿ ಜರುಗಿತು? ಪಾಲಿಯೋಲಿಥಿಕ್ ಯುಗ, ಮೆಸೋಲಿಥಿಕ್ ಯುಗ, ನಿಯೋಲಿಥಿಕ್ ಯುಗ, ಯಾವುದೂ ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಮೆಸೋಲಿಥಿಕ್ ಯುಗ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟ ಮೊದಲ ಪ್ರಾಣಿ ಯಾವುದು? ನೋಡಿ, ಪಳಗಿಸೋದಂತ ನಂತರ ಅಂದರೆ ಉದಾಹರಣೆಗೆ ನಾವು ಆನೆಯನ್ನು ನಾವು ಹೇಗೆ ಪಳಗಿಸ್ತೀವಿ, ಆನೆನ ನಾವು ಹೇಗೆ ಕೂತ್ಕೋತದೆ, ಹೌದಾ, ಮಾವುತ್ನಿಗೆ ಗೊತ್ತಿರ್ತದೆ. ಅದೇ ಥರನೇ ಇಲ್ಲಿ ನಮ್ಮ ಪೂರ್ವಜರು, ನಮ್ಮ ಒಂದು ಹಳೆಯ ಒಂದು ಪೂರ್ವಜರು ಪಳಗಿಸಿದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ನಾಯಿ, ಆಡು, ಹಂದಿ, ಕುದುರೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಾಯಿ ಸರಿಯಾದ ಉತ್ತರ. ಆಪ್ಷನ್ ಎ. ಓಕೆನಾ. ನೆಕ್ಸ್ಟ್ ನೋಡಿ, ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಏಕಕಾಲದಲ್ಲಿ ಬಳಸಿದಂತಹ ಯುಗ ಯಾವುದು? ಇಲ್ಲಿ ತಾಮ್ರ ಮತ್ತು ಕಲ್ಲಿನ ಒಂದು ಸೂಕ್ಷ್ಮ ಆಯುಧ ಇದನ್ನು ಯಾವ ಕಾಲದಲ್ಲಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಹಾಗೆ ಸೂಕ್ಷ್ಮ ಶಿಲಾಯುಗ ಇರ್ತದಲ್ಲ ಅದರೊಳಗೆ, ಹಾಗಾದರೆ ಈ ಒಂದು ಎರಡೂ ಆಯುಧಗಳನ್ನು ಬಳಸೋಂಥ ಒಂದು ಕಾಲ ಯಾವುದು ಅಂತ ಕೇಳಿದ್ದಾರೆ, ಹೌದಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಕ್ರೋಲಿಥಿಕ್ ಯುಗ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ? ಇಂಡೋ ಯುರೋಪಿಯನ್ ಭಾಷೆಗಳು, ಏಷ್ಯನ್ ಭಾಷೆಗಳು, ಟಿಬೆಟೋ ಬರ್ಮನ್ ಭಾಷೆಗಳು, ದ್ರಾವಿಡಿಯನ್ ಭಾಷೆಗಳು. ಕನ್ನಡ ಭಾಷೆಯು ದ್ರಾವಿಡಿಯನ್ ಭಾಷೆಗೆ ಸಂಬಂಧಿಸಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಕೆಳಗಿನ ಪ್ರಶ್ನೆಗಳು 2 ಹೇಳಿಕೆಗಳನ್ನು ಒಳಗೊಂಡಿರುತ್ತದೆ. ಒಂದನ್ನು ಸಮರ್ಥನೆ ಎ ಎಂದು ಲೇಬಲ್ ಮಾಡಲಾಗಿದೆ, ಇನ್ನೊಂದನ್ನು ಕಾರಣ ಆರ್ ಎಂದು ನೀವು ಈ ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು. ನೋಡಿ ವಿದ್ಯಾರ್ಥಿಗಳೇ, ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಈ ಥರ ಒಂದು ಪ್ರಶ್ನೆಗಳನ್ನು ಬಹಳ ಕೇಳ್ತಾ ಇರ್ತಾರೆ. ಹಾಗಾಗಿ ಇದನ್ನು ಸರಿಯಾಗಿ ನೀವು ಒಂದು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಸಮರ್ಥನೆಯನ್ನು ಕೊಟ್ಟಿದ್ದಾರೆ, ಹೌದಾ. ಇಲ್ಲಿ ಸಮರ್ಥನೆ ಕೊಡ್ತಾ ಇದ್ದಾರೆ. ಶಾಸನಗಳು ಒಂದು ನಿರ್ದಿಷ್ಟ ಅವಧಿಯ ಜೀವಂತ ಸತ್ಯಧಾರಕಗಳಾಗಿವೆ. ಅವುಗಳು ನಮಗೆ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಮತ್ತು ಆ ಅವಧಿಯ ಇತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಅಂತ ಇದೆ. ಕಾರಣ ಬಂದುಬಿಟ್ಟು ಮೌರ್ಯ ಚಕ್ರವರ್ತಿ ಅಶೋಕನು ಬರೆದ ಶಾಸನವು ನಮ್ಮ ದೇಶದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನವಾಗಿದೆ ಅಂತ ಇದೆ. ನೋಡಿ, ಇದಕ್ಕೆ ಸಮರ್ಥನೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಎ ಮತ್ತು ಆರ್ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ಕಾರಣವಾಗಿದೆ ಆರ್. ಬಿ ಬಂದ್ಬಿಟ್ಟು ನೋಡಿ, ಇಲ್ಲಿ ಬಿದೊಳಗೆ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಎದೊಳಗೆ ಮುಗೀತು. ನೆಕ್ಸ್ಟ್ ಬಿ ನೋಡಿ, ಎ ಮತ್ತು ಆರ್ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ಕಾರಣವಲ್ಲ ಆರ್ ಅಂತ ಇದೆ. ನೋಡಿ, ಆಮೇಲೆ ಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸಿಗೆ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ, ಡಿ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಯಾವುದು ಹೇಳಿ? ಎ ಮತ್ತು ಆರ್ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ಕಾರಣವಾಗಿದೆ ಆರ್. ಓಕೆನಾ. ನೋಡಿ, ಈ ಥರ ಒಂದು ಪ್ರಶ್ನೆಗಳನ್ನು ನೀವೇ ಸ್ವಲ್ಪ ಓನಾಗಿ ರೆಡಿ ಮಾಡ್ಕೊಂಡು ಪ್ರಯತ್ನ ಮಾಡಿದಂದ್ರೆ ನಿಮಗೆ ಒಂದು ಎಕ್ಸಾಮ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ, ಇತಿಹಾಸ ಪೂರ್ವ ಯುಗದ ಜೀವನವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಹೀಗೆ ಕರೆಯುತ್ತಾರೆ? ಪುರಾತತ್ವಶಾಸ್ತ್ರಜ್ಞ, ನಾಣ್ಯಶಾಸ್ತ್ರಜ್ಞ, ಕ್ಯಾಲಿಗ್ರಾಫಿಸ್ಟ್, ಕಾರ್ಟೋಗ್ರಾಫಿಸ್ಟ್ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪುರಾತತ್ವಶಾಸ್ತ್ರಜ್ಞ ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, 38ನೇ ಪ್ರಶ್ನೆ, ಹೊಂದಿಸಿ ಬರೆದಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರದ ಜೋಡಿಯನ್ನು ಗುರುತಿಸಿ ಬರೆಯಿರಿ. ವಿಟಾಸ್ತಾ, ಅಸಿಕ್ನಿ,
ಪುರುಷ್ನಿ, ವಿಪಾಶಾ, ಶುತುದ್ರಿ, ಝೀಲಂ, ಚಿನಾಬ್, ರಾವಿ ನದಿ ಅಥವಾ ಬಿಯಾಸ್, ಸಟ್ಲೇಜ್. ನೋಡಿ, ಇದಕ್ಕೆ ಇವು ನದಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವುಗಳ ಒಂದು ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, 38ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ, ಅಂದರೆ ಎಲ್ಲವೂ ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ. ಓಕೆನಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ 39ನೇ ಪ್ರಶ್ನೆ ನೋಡಿ, ಮತ್ತೆ ಹೇಳಿಕೆ ರೂಪದ ಪ್ರಶ್ನೆ ಕೇಳ್ತಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳು 2 ಹೇಳಿಕೆಗಳನ್ನು ಒಳಗೊಂಡಿರ್ತವೆ. ಒಂದು ಸಮರ್ಥನೆ ಎಂದು ಲೇಬಲ್ ಮಾಡಲಾಗಿದೆ, ಇನ್ನೊಂದು ಕಾರಣ ಎಂದು. ಈ 2 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು ಅಂತ ಇದೆ. ನೋಡಿ, ಈ ಚಿತ್ರಲಿಪಿಗಳು ಇದು ಸಾಂಕೇತಿಕ ಭಾಷೆಯಾಗಿದ್ದು ಇದು ಸಣ್ಣ ರೇಖಾ ಚಿತ್ರಗಳನ್ನು ಒಳಗೊಂಡಿದೆ. ಮೆಸೊಪೊಟೇಮಿಯನ್ನರು ಬರವಣಿಗೆಯ ಕಲೆಯಲ್ಲಿ ಕರಗತರಾಗಿದ್ದರು ಅಂತ ಇದೆ. ನೋಡಿ, ಈ ಒಂದು 39ನೇ ಪ್ರಶ್ನೆಗೆ ಆಪ್ಷನ್ ಸಿ, ಎ ಮತ್ತು ಆರ್ ತಪ್ಪಾಗಿದೆ ಅಂತಂತೇಳಿ. ಓಕೆನಾ, ನಿಮಗೆ ಇದೊಂದು ಆ ಒಂದು ಚಾಪ್ಟರ್ ಓದಿದ ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಈ ನದಿಯನ್ನು ಚೀನಾದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತ ಕರೀತಾರೆ. ದುಃಖದ ನದಿ ಅಂತ ಕರೀತಾರೆ. ನೈಲ್ ನದಿ, ಯುಪ್ರೆಟಿಸ್ ನದಿ, ಟೈಗ್ರಿಸ್ ನದಿ, ಹ್ವಾಂಗೋ ನದಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹ್ವಾಂಗೋ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ 6 ದರ್ಶನಗಳು ಯಾವುದಂತ ಕೇಳಿದ್ದಾರೆ. ಹೌದಾ, ಶಿಕ್ಷಾ, ವ್ಯಾಕರಣ, ಛಂದಸ್, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ, ಗಾಯತ್ರಿ, ಉಷ್ಣಿಕ್, ಪೌರುಷ್ಣಿಕ್, ಕಾಪುಪ್, ಅನುಷ್ಠಿತ ಬೃಹತಿ ಅಂತ ಇದೆ. ಪಾಶುಪಥ, ಕಾಳಾಮುಖ, ಕಾಪಾಲಿಕ, ಮಹೇಶ್ವರ, ಶಿಕ್ಷಾ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯಾಯ ಸಿದ್ಧಾಂತ, ವೈಶೇಷಿಕ ಸಿದ್ಧಾಂತ, ಸಾಂಖ್ಯ ಸಿದ್ಧಾಂತ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ ಇದೆಯಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಯಾರೆಲ್ಲ ಈ ಒಂದು ತರಗತಿಯನ್ನು ಕೇಳ್ತಾ ಇದ್ದಾರೆ, ನಿಮಗೆ ಈ ಒಂದು ತರಗತಿ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳಲ್ಲಿ ಅಸ್ಥೇಯ ಅಂದರೆ ಏನು? ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳಲ್ಲಿ ಆಪ್ಷನ್ ಎ ಬಂದುಬಿಟ್ಟು ಆಸ್ತಿಯನ್ನು ಹೊಂದಬಾರದು, ಅಹಿಂಸೆ, ಕದಿಯಬಾರದು, ಆಪ್ಷನ್ ಡಿ ಸತ್ಯ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕದಿಯಬಾರದು, ಕಳ್ಳತನ ಮಾಡಬಾರದು, ಕದಿಯಬಾರದು ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾವೀರನ ಪ್ರಕಾರ ತ್ರಿರತ್ನಗಳು ಯಾವುದು? ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಸತ್ಯ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಆಪ್ಷನ್ ಡಿ ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ, ಅಹಿಂಸೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕುಶಾನರ ಆಡಳಿತದ ಅವಧಿಯಲ್ಲಿ ಈ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಪಡೆಯಿತು. ಯಾವ ಪಂಥ? ಅಲ್ಲಿ ಕುಶಾನರ ಒಂದು ಆಡಳಿತದ ಒಂದು ಅವಧಿಯಲ್ಲಿ ಮಹಾಯಾನ ಪಂಥವು, ನೋಡಿ ಜೈನ ಧರ್ಮದಲ್ಲಿ 2 ಪಂಥಗಳು, ಹೀನಯಾನ ಮತ್ತು ಮಹಾಯಾನ ಅಂತ ಪಂಥ ಬರ್ತವೆ. ಹಾಗಾದರೆ ಕುಶಾನರ ಒಂದು ಆಡಳಿತದ ಅವಧಿಯಲ್ಲಿ ಮಹಾಯಾನ ಪಂಥವು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಪಡೆಯಿತು. ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಆಪ್ಷನ್ ಎ ಬಂದುಬಿಟ್ಟು ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ವರಾಹಮಿಹಿರ. ಈ ಕಡೆ ವೈದ್ಯಕೀಯ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ, ಶಸ್ತ್ರಚಿಕಿತ್ಸಕ, ಗಣಿತಜ್ಞ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆನಾ, ನೋಡಿ ಒಂದೇದು ಯಾವ್ದು ಹೇಳಿ, ಧನ್ವಂತರಿಯವರು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಇಲ್ಲಿ ಕಲರನ್ನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಧನ್ವಂತರಿ, ಜಸ್ಟ್ ವೇಟ್, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ನೆಕ್ಸ್ಟ್ ನೋಡಿ, ಬಿ ಒಂದು ಚರಕ, ಚರಕ ಎರಳಿ, ವೈದ್ಯಕೀಯ ವಿಜ್ಞಾನಿ. ನೆಕ್ಸ್ಟ್ ನೋಡಿ, ಹಾಗೆ ನೋಡಿ ಇದನ್ನೆಲ್ಲ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೋತ ಹೋಗಿ. ಇದಕ್ಕೆ ನಾವು ಸರಿಯಾದ ಉತ್ತರ ಯಾವುದಾಗತ್ತೇಳಿ ಆಪ್ಷನ್ ಸಿ ಆಗುತ್ತೆ. ನೋಡಿ ಯಾವುದಕ್ಕೆನಾ, ಇಲ್ಲಿದೆ ನೋಡಿ 5. ಎ ಯಾವುದು? 5, ಬಿ 1, ಸಿ 3, ಡಿ 4, ಇ 2. ಓಕೆನಾ, ಆಪ್ಷನ್ ಇದಕ್ಕೆ ಸಿ ಸರಿಯಾದ ಉತ್ತರ. ಓಕೆನಾ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.